ನಿಮ್ಮ ಬಾಣಂತನ ಟೈಮಲ್ಲಿ ನಿಮಗೆ ತುಂಬ ಸೊಂಟ ನೋವ್ತಾ ಇದೆಯಾ, ತುಂಬ ಬಾಡಿ ಪೇನ್ ಇದೆಯಾ, ಕಾಲಂತೂ ಸಖತ್ತು ನೋವ್ತಾ ಇದೆಯಾ? ಹಾಗಿದ್ರೆ ಈ ಮುದ್ದೆನ ತಿನ್ನಿ. ಇದು ಮೆಂತ್ಯ ಹಿಟ್ಟು, ಉದ್ದಿನ ಹಿಟ್ಟು ಅಂತ ಹೇಳ್ತಾರೆ. ಈ ಮುದ್ದೆನ ತಿಂದರೆ ನಿಮಗೆ ಲೈಫ್ ಲಾಂಗ್ ಬೆನ್ನೋವು ಬರಲ್ಲ, ಸೊಂಟ ನೋವು ಬರಲ್ಲ, ತುಂಬ ಶಕ್ತಿ ನೀಡುತ್ತೆ ಆ್ಯಂಡ್ ಯು ವಿಲ್ ಬಿ ಮೋರ್ ಸ್ಟ್ರಾಂಗ್ ಮದರ್. ನನಗಂತೂ DM ತುಂಬ ರಿಸೀವ್ ಆಗುತ್ತೆ ಆಸ್ಕಿಂಗ್ ನೀವು ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಯಾವ ರೀತಿ ಡಯಟ್ನ ಫಾಲೋ ಮಾಡ್ತಿದ್ದೀರಾ ಆ್ಯಂಡ್ ಇಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಏನು ಕಾರಣ ಅಂತ. ನನ್ನ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಸೀಕ್ರೆಟ್ ಇದು ಅಂತ ಹೇಳ್ಬೋದು. ಬಿಕಾಸ್ ನಾನು ಇದನ್ನು 1 ತಿಂಗಳಿಂದನೇ ಶುರು ಮಾಡ್ತೀನಿ ಆ್ಯಂಡ್ ಥ್ರೂ ಔಟ್ ಪ್ರೆಗ್ನೆನ್ಸಿ 6 ತಿಂಗಳಿಂದನೇ ನಾನು ಈ ಮೆಂತ್ಯ ಹಿಟ್ಟು, ಉದ್ದಿನ ಹಿಟ್ಟು ಅಂತ ಏನು ಹೇಳ್ತೀವಿ ಅದನ್ನು ನಾನು ತೊಗೊಂಡಿದ್ದೆ. ತುಂಬ ಒಳ್ಳೆಯದು. ನಿಮ್ಮ ಆರೋಗ್ಯದಲ್ಲಿ ನಿಮಗೆ ಒಂದು ಬದಲಾವಣೆ ಗೊತ್ತಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೂ ಸಹಾಯ ಆಗುತ್ತೆ ಆ್ಯಂಡ್ ಮಗುಗೂ ತುಂಬ ಶಕ್ತಿ ನೀಡುತ್ತೆ. ಹೊಟ್ಟೆ ಒಳಗಡೆ ಇರುವಂತಹ ಮಗುಗೆ ಡೆಲಿವರಿ ಆದಮೇಲೆ ನೀವು ಇದನ್ನು 1 ತಿಂಗಳಿಂದ ತಿನ್ಬೋದು. ಇದನ್ನು ಗಂಜಿ ಮಾಡಿಕೊಂಡು ಕುಡಿಬೋದು ಆ್ಯಂಡ್ ಮುದ್ದೆ ಮಾಡಿಕೊಂಡು ತಿನ್ಬೋದು. ತುಂಬ ಒಳ್ಳೆಯದು, ವೆರಿ ಈಸಿ. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಕೆಲವರು ಉದ್ದಿನ ಹಿಟ್ಟು ಅಂತ ಹೇಳ್ತಾರೆ, ಕೆಲವರು ಮೆಂತ್ಯ ಹಿಟ್ಟು ಅಂತ ಹೇಳ್ತಾರೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಪ್ರಪೋರ್ಷನ್ ಎಲ್ಲ ಹೇಳಿದ್ದೀನಿ. ಬಾಣಂತನ ಟೈಮಲ್ಲಿ ನೀವು 2 ಇಂಗ್ರೀಡಿಯೆಂಟ್ಸ್ನ ಹಾಕಬೇಕಾಗತ್ತೆ. ಅಂತಂದರೆ ಮೆಂತ್ಯನ ನಾನು 25 ಗ್ರಾಮ್ಸ್ ಹಾಕ್ಕೊಂಡಿದ್ದೆ, ಅದನ್ನು ನೀವು 50 ಗ್ರಾಮ್ಗೆ ಹೆಚ್ಚಿಸ್ಕೊಳ್ಳಿ ಆ್ಯಂಡ್ 25 ಗ್ರಾಮ್ ಅಷ್ಟು ಓಮ್ ಕಾಳು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಸಾಕು. ನಿಮ್ಮ ಬಾಣಂತನದಲ್ಲಿ ನಿಮಗೆ ಶಕ್ತಿ ನೀಡುವಂತಹ ಒಂದು ಫುಡ್ ರೆಡಿ ಆಗೋಗ್ಬಿಡುತ್ತೆ. ನೀವು ದಿನಾಗ್ಲೂ ಅದನ್ನು ತಿನ್ಬೋದು. 1 ವರ್ಷದಲ್ಲ, 1.5 ವರ್ಷದವರೆಗೂ ತಿನ್ನಿ. ತುಂಬ ಒಳ್ಳೆಯದು. ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಮನೇಲಿರೋರು ಎಲ್ಲರೂ ತಿನ್ಬೋದು, ವಯಸ್ಸಾಗಿರೋರು ತಿನ್ಬೋದು. ಇದನ್ನು ಬಾಣಂತಿಯರೇ ತಿನ್ನಬೇಕು ಅಂತ ಏನೂ ಇಲ್ಲ. ಬಟ್ ಈಗ ನಮಗೆ ಬಾಣಂತನದಲ್ಲಿ ಸೊಂಟಕ್ಕೆ ತುಂಬ ಪೆಟ್ಟು ಬಿದ್ದಿರುತ್ತೆ. ಸ್ಪೈನಲ್ ಕಾರ್ಡ್ಗೆ ಅನೆಸ್ಥೀಶಿಯಾ ಅಂತೆ ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ದಪ್ಪ ಆದಾಗ ಸ್ಪೈನಲ್ ಸ್ವಲ್ಪ ಕರ್ವ್ ಆಗಿರುತ್ತೆ. ಇದಕ್ಕೆಲ್ಲನೂ ಇದು ರಾಮಬಾಣ ಆ್ಯಂಡ್ ಮದ್ದು ನಮಗೆ ಶಕ್ತಿ ಕೊಡೋದಕ್ಕೆ. ಹೇಗೆ ಮಾಡೋದು ಅಂತ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ವೆರಿ ಸಿಂಪಲ್. ಬನ್ನಿ ನೋಡೋಣ. ಮೊದಲಿಗೆ ನೀರನ್ನ ಕಾಯಿಸ್ಕೊಳ್ಬೇಕಾಗತ್ತೆ. 150 ml ಅಷ್ಟು ನೀರನ್ನ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಈ ನೀರಿಗೆ ನಾವು ಒಂದು ಸ್ವಲ್ಪ ಹಿಟ್ಟನ್ನು ಸಹ ಹಾಕ್ಕೊಂಡು ಲಮ್ಸ್ ಇಲ್ದಿರೋ ರೀತಿ ಇದು ಮಾಡ್ಕೊಳ್ಬೋದು, ಅಥವಾ ಡೈರೆಕ್ಟಾಗಿ ನೀವು ಈ ಮೆಂತ್ಯ ಹಿಟ್ಟು, ಉದ್ದಿನ ಹಿಟ್ಟನ್ನ ಹಾಕ್ಕೊಳ್ಬೋದು. ನಾನು ಮೆಂತ್ಯ ಹಿಟ್ಟು, ಉದ್ದಿನ ಹಿಟ್ಟು ಇವಾಗ ಯಾವ್ದು ಯೂಸ್ ಮಾಡ್ತಿರೋದು ಅಂತಂದರೆ ದಿಸ್ ಇಸ್ ಫ್ರಮ್ ಸಿರಿಮನೆ ವೆಂಚರ್ಸ್. ಅವರು ಈ ಮೆಂತ್ಯ ಹಿಟ್ಟಿನ ಪೌಡರ್, ಇನ್ಸ್ಟ್ಯಾಂಟ್ ಪೌಡರ್ನ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ದೋಸೆ ಮಾಡ್ಕೊಳ್ಬೋದು ಆ್ಯಂಡ್ ಗಂಜಿ ಮಾಡ್ಕೊಳ್ಬೋದು. ಬಟ್ ನಾನು ಇದನ್ನು ಮುದ್ದೆ ಮಾಡಿಕೊಂಡು ಗಂಜಿ ಮಾಡ್ಕೊಂಡು ತಿಂತಿದ್ದೀನಿ. ದೋಸೆ ಎಲ್ಲ ಯಾವುದು ಟ್ರೈ ಮಾಡಿಲ್ಲ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡ್ಕೊಂಡಿದ್ದಂತಹ ಒಂದು ಹಿಟ್ಟು ಖಾಲಿಯಾಗಿದೆ. ಇದೇ 2 ಪ್ಯಾಕೆಟ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಖಾಲಿ ಆದಮೇಲೆ ನಾನು ಮಾಡ್ಕೊಳ್ತೀನಿ. ಇದನ್ನು ನಾನು ಒಂದು 3 ರಿಂದ 4 ಸ್ಪೂನ್ ತೊಗೊಳ್ಬೇಕಾಗತ್ತೆ. ನಾನು ಒಂದು ದೊಡ್ಡ ಆರೆಂಜ್ ಬರುತ್ತಲ್ಲ, ಆರೆಂಜ್ ಕಲರ್ದೇ ಆರೆಂಜ್ ಬರುತ್ತಲ್ಲ ದೊಡ್ಡದು, ಸೊ ಆ ಒಂದು ಗಾತ್ರಕ್ಕೆ ನಾನು ಮಾಡಿಕೊಂಡು ತಿನ್ನೋದು. ಇದು ನನಗೆ ಊಟನೇ ಆಗುತ್ತೆ. ಇದು ತುಂಬ ಫುಲ್ಫಿಲ್ಲಿಂಗ್ ಅನಿಸುತ್ತೆ. ಇದು ಊಟ ಆದಮೇಲೆ ಇದನ್ನು ತಿನ್ನೋಕ್ಕಾಗಲ್ಲ, ಊಟಕ್ಕಿಂತ ಮುಂಚೆನೂ ತಿನ್ನೋಕ್ಕಾಗಲ್ಲ. ಊಟಕ್ಕೆ ಇದು ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸೊ ಇದನ್ನು ಒಂದು 4 ರಿಂದ 5 ಸ್ಪೂನ್ ತೊಗೊಂಡು ಬಿಸಿ ನೀರು ಇಟ್ಟಿದ್ನಲ್ಲ, ಸೊ ಅದು ಚೆನ್ನಾಗಿ ಬಿಸಿ ಆಗಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ಪೌಡರ್ ಇದೆ ನನಗೆ, ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿಲ್ಲ. ನೀವು ಇದನ್ನು ತರಿಸ್ಕೊಳ್ಬೋದು ನಿಮಗೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ, ಅಥವಾ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಈಸಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಗಂಜಿ ಮಾಡ್ಕೊಂಡಾಗ ಮಾತ್ರ ನಾನು ಬೆಲ್ಲ ಯೂಸ್ ಮಾಡೋದು, ಮುದ್ದೆಗೆ ಬೆಲ್ಲ ಯೂಸ್ ಮಾಡಲ್ಲ. ಈ ರೀತಿ ಉಪ್ಪು ಹಾಕ್ಕೊಳ್ತೀನಿ. ಕೆಲವರು ಸಿಹಿ ಮುದ್ದೆ ಮಾಡ್ಕೊಂಡು ತಿಂತಾರೆ, ಅಂದರೆ ಬೆಲ್ಲ ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಂಡು ತಿಂತಾರೆ. ಬಟ್ ನನಗೆ ಅದು ಕಂಫರ್ಟ್ ಇಲ್ಲ. ಮುದ್ದೆ ಅಂತಂದರೆ ಇದೇ ರೀತಿ ಉಪ್ಪು ಹಾಕ್ಕೊಂಡಾಗ ಮುದ್ದೆ ತಿನ್ನಬೇಕು ಅಂತ ನನ್ನಿದು. ಸೊ ಯು ಕ್ಯಾನ್ ಟ್ರೈ, ನಿಮ್ಮ ಒಂದು ಟೇಸ್ಟ್ ಇದಕ್ಕೆ ಟ್ರೈ ಮಾಡ್ಬೋದು. ಈ ಒಂದು ಪೌಡರ್ ಇಟ್ಕೊಂಡಿದ್ನಲ್ಲ 4 ರಿಂದ 5 ಸ್ಪೂನ್, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡೆ ನಾನು ಸ್ಪೂನು. ಕಡಿಮೆ ಇದೆ ಅಂತ ಅನ್ನಿಸ್ತು, ನೀರು ಜಾಸ್ತಿ ಅನ್ನಿಸ್ತು. ಸೊ ಈ ರೀತಿ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಬೇಯಬೇಕಾಗತ್ತೆ ಈ ಉದ್ದಿನಿಟ್ಟು. ಇಲ್ಲ ಅಂತಂದರೆ ಬೆಂದೇ ಇದ್ದರೆ ನಮಗೆ ಹೊಟ್ಟೆ ನೋವೆಲ್ಲ ಬರುತ್ತೆ, ಮಗುಗೂ ಪ್ರಾಬ್ಲಮ್ ಹಾಲು ಕುಡಿಸುವಾಗ. ಸೊ ಚೆನ್ನಾಗಿ ಬೆಂದಾಗ ನಾವೇನು ಮಾಡಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಪ್ರಪೋರ್ಷನ್ನು. ನೀರು ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋಬೇಕು, ಅಥವಾ ನೀರು ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಬೇಕು. ತಣ್ಣೀರನ್ನಂತೂ ಹಾಕ್ಕೊಳ್ಬೇಡಿ. ಮುದ್ದೆ ಮಾಡುವಾಗ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ಲ, ಮುದ್ದೆ ಮಾಡುವಾಗ ತಣ್ಣೀರು ಹಾಕ್ಕೊಳ್ಬಾರ್ದು, ಬಿಸಿ ನೀರು ಹಾಕ್ಕೊಳ್ಬೇಕು. ಈ ರೀತಿ ಲಮ್ಸ್ ಇಲ್ಲದೆ ಇರೋ ರೀತಿ ನೀವು ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ. ಇದು ಲಮ್ಸ್ ಆಗ್ತಾನೆ ಇರುತ್ತೆ, ನೀವು ನೋಡಿಕೊಂಡು ತಿರುಗಿಸ್ಕೊಳ್ಳಿ. ಲಾಸ್ಟಲ್ಲಿ ಮುದ್ದೆ ಆಗೋಷ್ಟರಲ್ಲಿ ಎಲ್ಲ ಲಮ್ಸು ಒಡೆದೋಗಿರುತ್ತೆ. ಒಂದು ಸ್ವಲ್ಪ ಲಮ್ಸ್ ಇದ್ದರೆ ನೀವು ಅದನ್ನು ತೆಗೆದುಬಿಟ್ಟು ಮುದ್ದೆ ಕ್ಲೀನಾಗಿ ಮಾಡ್ಕೊಳ್ಬೋದು. ಎಷ್ಟೊಂದು ಜನಗಳು ಈ ಬಾಣಂತನ ಟೈಮಲ್ಲಿ ಇದನ್ನು ತಿನ್ನೋದೇ ಇಲ್ಲ, ಗೊತ್ತಿರೋದೇ ಇಲ್ಲ ಕೆಲವ್ರಿಗೆ. ಪ್ಲೀಸ್, ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಾಣಂತನ ಟೈಮಲ್ಲಿ ಇದ್ದಾರೆ ಅಂತಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ.
ಈ ರೀತಿ ಉದ್ದಿನ ಹಿಟ್ಟನ್ನ ಹೆಣ್ಮಕ್ಳು ದೊಡ್ಡವರಾದಾಗ್ಲೂ ಕೊಡ್ತಾರೆ. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲೂ ತಿನ್ನಬೇಕು ಆ್ಯಂಡ್ ಬಾಣಂತನ ಟೈಮಲ್ಲೂ ತಿನ್ನಬೇಕು. 3 ಟೈಮಲ್ಲೂ ನಮ್ಮ ಬಾಡಿ ತುಂಬ ಚೇಂಜಸ್ ಆಗುತ್ತೆ. ಹಾರ್ಮೋನಲ್ ಚೇಂಜಸ್ಸಿಂದ ಬಾಡಿ ಶೇಪು ಸ್ಟ್ರಕ್ಚರ್ ಎಲ್ಲನೂ ಚೇಂಜ್ ಆಗುತ್ತೆ. ಅದಕ್ಕೆ ಈ ಉದ್ದಿನ ಹಿಟ್ಟು ಹೆಲ್ಪ್ ಆಗುತ್ತೆ. ಮೆಂತ್ಯ ಇರೋದ್ರಿಂದ ಎದೆ ಹಾಲು ಹೆಚ್ಚಿಸೋದಕ್ಕೂ ಹೆಲ್ಪ್ ಆಗುತ್ತೆ. ಮೆಂತ್ಯ ಕಾಳಲ್ಲಿ ಅಥವಾ ಮೆಂತ್ಯ ಸೊಪ್ಪಲ್ಲಿ ಗ್ಯಾಲಕ್ಟೋಗಾಗ್ ಅಂತ ಒಂದು ಅಂಶ ಇರುತ್ತೆ, ಫ್ಯಾಕ್ಟರ್ ಅದು. ಆ ಒಂದು ಅಂಶ ನಮಗೆ ಎದೆ ಹಾಲು ಹೆಚ್ಚಿಸೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಈ ಮೆಂತ್ಯ ಹಿಟ್ಟನ್ನ ನೀವು ಮಿಸ್ ಮಾಡಿಬಿಡಿ. ಈ ರೀತಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನೀವು ತಿರುಗಿಸ್ಕೊಂಡ್ಮೇಲೆ ಬೇಯಿಸ್ಕೊಳ್ಬೇಕು. ಬೆಂದ ಮೇಲೆ ಈ ರೀತಿ ಗಟ್ಟಿ ಆಗುತ್ತೆ. ಈಗ ಇದನ್ನು ನೀವು ಕೆಳಗಡೆ ಇಳಿಸ್ಕೊಂಡು ಮುದ್ದೆ ರೀತಿ ಮಾಡ್ಕೊಳ್ಬೋದು. ಇದಕ್ಕೆ ಏನು ಕಾಂಬಿನೇಷನ್ ಅಂತಂದರೆ ಯಾವುದೇ ರೀತಿ ಸಾಂಬಾರು ಕರೀಸ್ ಎಲ್ಲ ಏನು ಬೇಡ. ತುಪ್ಪ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಈ ರೀತಿ ಕಲ್ ಮೇಲೆ ಹಾಕ್ಕೊಂಡು ಅಥವಾ ನೀವೇನಾದರೂ ಬೇರೆ ಯೂಸ್ ಮಾಡ್ತೀರಾ ಅಂತಂದರೆ ಮಾಡ್ಕೊಳ್ಳಿ. ನಾನು ಯೂಶಲಿ ಮುದ್ದೆನ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡು ನೀಟ್ ಮಾಡಿಕೊಂಡು ಕಲ್ ಮೇಲೆ ಮಾಡ್ಕೊಳ್ತೀನಿ. ಮುದ್ದೆ ಮಾಡಿಕೊಂಡು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಿಮಗೆ ಆ್ಯಕ್ಚುಲಿ ಇದೇನು ಗೊತ್ತಾ, ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಸೇಮ್ ಮುದ್ದೆ ಥರನೇ ಅನಿಸುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಕೆಲವರು ನಾನು ಆವಾಗಲೇ ಹೇಳ್ದಂಗೆ ಬೆಲ್ಲ ಕೊಬ್ಬರಿ ಎಲ್ಲ ಹಾಕ್ಕೊಂಡು ತಿಂತಾರೆ. ಅದೊಂಥರ ಸ್ವೀಟ್ ಮುದ್ದೆ, ಸಿಹಿ ಮುದ್ದೆ ಥರ ಇರುತ್ತೆ. ಅದನ್ನು ತಿನ್ಬೋದು. ನಾನು ಅದನ್ನೇ ಟ್ರೈ ಮಾಡಿಲ್ಲ. ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ, ಓಕೆನಾ? ಸೊ ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು. ನೀವು ನಂತರ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂತಂದರೆ ವೆಯ್ಟ್ ಗೇನೇ ಆಗಲ್ಲ. ಬಾಣಂತನ ಟೈಮಲ್ಲಿ ಬೇಗ ವೆಯ್ಟ್ ಲಾಸ್ ಆಗಿಬಿಡೋದು. ಸೊ ನನಗಂತೂ ಇದೇ ಪ್ರಾಬ್ಲಮ್ಮು. ಪ್ರೆಗ್ನೆನ್ಸಿಲಿ ಹಾಗೋ ಹೀಗೋ ಒಂದು 15 ರಿಂದ 20 kg ಇನ್ಕ್ರೀಸ್ ಆಗಿರುತ್ತೆ. ಬಾಣಂತನ ಟೈಮಲ್ಲಿ ಫುಲ್ಲು ಡಿಕ್ರೀಸ್ ಆಗಿಬಿಟ್ಟು ಮುಂಚೆ ಎಷ್ಟಿದ್ದೋ ಅಷ್ಟಕ್ಕೆ ಹೋಗ್ಬಿಡ್ತೀನಿ. ಬಟ್ ಈ ಉದ್ದಿನ ಹಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ ಟು ಸಸ್ಟೈನ್ ದಟ್ ವೆಯ್ಟ್. ಇದನ್ನು ಏನು ಮಾಡೋಕ್ಕಾಗಲ್ಲ, ನಮ್ಮ ಬಾಡಿಗೆ ಬಿಟ್ಟಿದ್ದು ಅಲ್ವಾ. ಈ ಒಂದು ಉದ್ದಿನ ಹಿಟ್ಟನ್ನ ನಾನು 1 ಮಂತಿಂದನೇ ತೊಗೊಳೋದಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಇದನ್ನು ಇಲ್ಲ ಅಂತಂದು 1 ವರ್ಷದವರೆಗೂ ಕಂಟಿನ್ಯೂ ಮಾಡ್ತೀನಿ. ಮುಂದೆನೂ ಅವಾಗ ತಿನ್ಬೋದು. ನಮ್ಮ ಸೊಂಟಕ್ಕೆ ತುಂಬ ಒಳ್ಳೆಯದು. ಸೊ ನೀವು ತಿನ್ನಿ. ನಿಮ್ಮ ಬಾಣಂತನ ಟೈಮಲ್ಲಿ ನಿಮಗೆ ಶಕ್ತಿ ಬರಬೇಕು ಅಂತಂದರೆ ಇದನ್ನು ಪ್ಲೀಸ್ ಟ್ರೈ ಮಾಡಿ. ಮಿಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ತುಂಬ ಈಸಿ ಮಾಡ್ಕೊಳ್ಳೋದು. ಯಾರೂ ಸಪೋರ್ಟ್ ಇಲ್ಲ ಅಂತಂದ್ರೂ ನೀವೇ ಮಾಡ್ಕೊಳ್ಬೋದು. ಬಿಸಿನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಯಾರಿಗಾದರೂ ಹೇಳಿ ಮೇಲೆ ಮಾಡಿಸ್ಕೊಂಡು ಬರೋದಕ್ಕೆ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಪ್ರೆಗ್ನೆನ್ಸಿ ಟೈಮಿಂದ ಹಿಡಿದು ಬಾಣಂತನ, ಅದಾದಮೇಲೆ ಮಕ್ಕಳಾದಮೇಲೆ ಮಕ್ಕಳು ಮೈಲ್ ಸ್ಟೋನು, ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಪೇರೆಂಟಿಂಗ್ ಟಿಪ್ಸು, ಸ್ಪೆಷಲ್ ಎಜುಕೇಷನ್ನು, ನಿಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಮಕ್ಕಳಿದ್ರೆ ಅವರ ರಿಲೇಟೆಡ್ ಇನ್ಫಾರ್ಮೇಷನ್ನು, ಅದಾದಮೇಲೆ ಮಕ್ಕಳ ಆರೋಗ್ಯ, ಫುಡ್ ರೆಸಿಪೀಸ್ ಎಲ್ಲ ಸಿಗುತ್ತೆ. ಮಕ್ಕಳು ಇದ್ದಾರೆ ಅಂತಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ವ್ಯೂಸು ಆ್ಯಂಡ್ ನಿಮ್ಮ ಒಂದು ಪ್ರೀತಿ ಆರೈಕೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸೋದ್ರಿಂದ ನನಗೂ ಏನೆಲ್ಲ ಬೆಟರ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಅರ್ಥ ಆಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ನ್ಯೂ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀವು ಯಾವ ವೀಡಿಯೋಸ್ನು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಇದೇ ರೀತಿ ಮಕ್ಕಳ ಆ್ಯಕ್ಟಿವಿಟೀಸ್ ರಿಲೇಟೆಡ್ ವೀಡಿಯೋಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಈಗ ಸ್ವಲ್ಪ ಬ್ರೇಕ್ ಮಾಡಿದ್ದೀನಿ, ಅಲ್ಲೂ ಅಪ್ಲೋಡ್ ಮಾಡ್ತಿದ್ದೀನಿ. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣವಾ. ಬಾಯ್, ಟೇಕ್ ಕೇರ್.